ಮಾಡಲು ಹೋದವರು ಲಿಫ್ಟ್ನಲ್ಲಿ ಲಾಕ್. ಏಕಾಏಕಿ ಲಿಫ್ಟ್ ಬಂದ್, ಒಳಗಡೆ 9 ಜನರ ನರಳಾಟ. ಶಿವಮೊಗ್ಗದ ವಿಶಾಲ್ ಮಾರ್ಟ್ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ. ಶಾಪಿಂಗ್ ಮಾಡಲು ಹೋದರು ಲಿಫ್ಟ್ನಲ್ಲಿ ಲಾಕ್ ಆಗಿದ್ರು. ಏಕಾಏಕಿ ಲಿಫ್ಟ್ ಬಂದ್, ಒಳಗಡೆ 9 ಜನರ ನರಳಾಟ, ಪರದಾಟ. ಶಿವಮೊಗ್ಗದ ವಿಶಾಲ್ ಮಾರ್ಟ್ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ. ಅಯ್ಯೋ ನಮ್ಮನ್ನ ಕಾಪಾಡಿ ಕಾಪಾಡಿ ಎಂದು ಕಿರುಚಾಟ. ಲಿಫ್ಟ್ನಲ್ಲಿ ಗಾಳಿ ಆಡದೆ ಆತಂಕಕ್ಕೆ ಒಳಗಾಗಿದ್ರು. ಕೆಲಕಾಲ ಮಕ್ಕಳು ಸಹಿತ 9 ಜನ ಗೋಳಾಟ. 9 ಜನರ ರಕ್ಷಣೆಗೆ ಬಂದವರೇ ಅಗ್ನಿಶಾಮಕ ಸಿಬ್ಬಂದಿ. ಅಗ್ನಿಶಾಮಕ ಸಿಬ್ಬಂದಿಯಿಂದ 9 ಜನರ ರಕ್ಷಣೆ. ಶಾಪಿಂಗ್ ಮಾಡಲು ಹೋದಂತ ಸಂದರ್ಭದಲ್ಲಿ ಲಿಫ್ಟ್ ಲಾಕ್ ಆಗಿದೆ. 9 ಜನ ಒಳಗಡೆ ಸಿಕ್ಕಾಕೊಂಡಿದ್ರು. ನಂತರ ಅಗ್ನಿಶಾಮಕ ದಳದವರು ಬಂದು ಸೇಫ್ ಮಾಡಿದ್ದಾರೆ. ವಿಶಾಲ್ ಮಾರ್ಟ್ನಲ್ಲಿ, ಶಿವಮೊಗ್ಗದ ವಿಶಾಲ್ ಮಾರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದೆ. ಕೆಲವೊಂದ್ಸತಿ ಆಗ್ತಾ ಇರುತ್ತೆ ಲಿಫ್ಟ್ನಲ್ಲಿ ಈ ರೀತಿಯಂತ ಸಮಸ್ಯೆ. ಹಾಗಾಗಿನೇ ಎಮರ್ಜೆನ್ಸಿ ಅಂತ ಅಲ್ಲಿ ಲಿಫ್ಟಲ್ಲಿ ಕಾಲಿಂಗ್ ಆಪ್ಷನ್ ಇರುತ್ತೆ, ಬೆಲ್ ಆಪ್ಷನ್ ಇರುತ್ತೆ. ಎಲ್ಲ ಲಿಫ್ಟಲ್ಲೂ ಕೂಡ ಸಹಜವಾಗಿರುವಂಥದ್ದು. ಕೆಲವೊಂದ್ಸತಿ ಎಲ್ಲ ಲಿಫ್ಟಲ್ಲೂ ಕೂಡ ಈ ರೀತಿಯಾದಂಥ ಸಂದರ್ಭ ಆಗಿರುತ್ತೆ. ಸೊ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ನೋಡಿ, ಕೆಲವೊಂದು ಟೈಮು ಎಲೆಕ್ಟ್ರಾನಿಕ್ಸ್ ಈ ರೀತಿಯಾಗಿ ಏನೋ ಒಂದು ಸಮಸ್ಯೆ, ತಂತ್ರಜ್ಞಾನ ದೋಷ ಏನೋ ಒಂದು ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿರುತ್ತೆ. ಸೊ ಲಿಫ್ಟಲ್ಲಿ ಲಾಕ್ ಆಗುವಂಥದ್ದು ಈ ರೀತಿಯಾಗಿ. ಸೊ ಹಾಗಾಗಿ ಎಮರ್ಜೆನ್ಸಿ ಅಂತ ಅಲ್ಲಿ ಆಪ್ಷನ್ಸ್ಗಳು ಇರುತ್ತೆ. ಬಟ್ ಕೆಲವೊಂದು ಬಾರಿ ತುಂಬ ದೊಡ್ಡ ಮಟ್ಟದ ಈ ರೀತಿಯಾಗೆಲ್ಲ ಆದಾಗ ರಕ್ಷಣೆ ಮಾಡುವಂಥ ಕೆಲಸ ಇದೀಗ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿರುವಂಥದ್ದು. ಈಗ ನಾವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಎಷ್ಟೇ ನಾವು ಬಳಕೆ ಮಾಡ್ತೀವಿ ಅಂತ ಅಂದಾಗ ಎಲ್ಲವೂ ಕೂಡ ಡೇಂಜರಸ್ಸೇ. ಯಾವಾಗ ಹೆಂಗೆ ಏನಾಗುತ್ತೆ ಅಂತ, ಒಂದು ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಆಗಿರ್ಬೋದು. ಬಟ್ ಅನಿವಾರ್ಯತೆ, ಅವಶ್ಯಕತೆ ಇರುತ್ತೆ, ಅನಿವಾರ್ಯತೆ ಇರುತ್ತೆ. ಈಗಿನ ದಿನಮಾನಗಳಲ್ಲಿ ಎಷ್ಟು ಮುಂದುವರಿತಾ ಇದೆ ಅಲ್ವಾ ತಂತ್ರಜ್ಞಾನ, ಅಷ್ಟೇ ಎಫೆಕ್ಟ್ ಕೂಡ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೋ ಆಪ್ಷನ್ ಇಲ್ದಿರುವಂಥ ಸಂದರ್ಭದಲ್ಲಿ ಬಳಕೆ ಮಾಡಲೇಬೇಕು. ಬಟ್ ಕೇರ್ಫುಲ್ ಆಗಿರಬೇಕು. ಮಕ್ಕಳು ಇದ್ರು, ಮಹಿಳೆಯರು ಇದ್ರು, ಎಲ್ಲರೂ ಸಹಿತ ಲಿಫ್ಟ್ನಲ್ಲಿ ಇದ್ರು. ಸೊ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ.